ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಅರ್ಥಪೂರ್ಣ ಹಿತ ನುಡಿ, ಅದು ಕೂಡ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗೆ ಕೈ ಮುಗಿಯುತ್ತಾ ಅವರು ಹೇಳಿರುವಂಥ ಬದುಕಿನ ಕೆಲವು ಒಂದು ಅರ್ಥಪೂರ್ಣ ಶ್ರೀವಾಣಿ ಈ ಒಂದು ವಿಡಿಯೋದಲ್ಲಿ. ಹಾಗೆಯೇ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರ ಜೊತೆಗೆ ಕಮೆಂಟ್ ಹಾಕಿ. ಹಾಗೆಯೇ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುಚ್ಚಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೆಟಲ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ತಾ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೋಡೋಣ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಹೇಳಿರುವಂಥ ಒಂದು ನಮ್ಮ ಬದುಕಿನ ಕೆಲವು ಸತ್ಯಗಳು ಹೀಗಿವೆ. ದೀಪ ಒಂದು ಉರಿತಾ ಇತ್ತು, ಎಣ್ಣೆ ತೀರುತ್ತಾ ಬಂದಿತ್ತು, ಯಾರೂ ಎಣ್ಣೆ ಹಾಕಲು ಹೋದರಂತೆ. ಅದಕ್ಕೆ ದೀಪಕ್ಕೆ ಹಣತೆಯಲ್ಲಿ ಬೀಳಬೇಕಾದ ಎಣ್ಣೆ ದೀಪದ ಮೇಲೆ ಬಿತ್ತು. ದೀಪ ನಂದಿತು, ಕತ್ತಲೆ ಕವಿಯಿತು. ಮಾಡಿದ್ದು ಒಂದು, ನಡೆದದ್ದು ಇನ್ನೊಂದು. ಇದೇ ಸೃಷ್ಟಿಯ ವೈಚಿತ್ರ. ಯೋಗಿಯೇ ಇರಲಿ, ಭೋಗಿಯೇ ಇರಲಿ, ಜಗತ್ತು ಇರೋದು ಹೇಗೆ? ಅದರಲ್ಲೇ ನಾವು ಪ್ರತಿಫಲಾಪೇಕ್ಷೆ ಅತಿಯಾಗಿ ಇಟ್ಟುಕೊಳ್ಳದೆ ನೆಮ್ಮದಿಯಿಂದ ಬದುಕಲು ಕಲಿಯಬೇಕು. ಅದೇ ಸಮಾಧಾನ ಅಲ್ವಾ? ಇನ್ನೊಂದು, ಏರಿಳಿತಗಳಿಂದ ಕೂಡಿದ್ದೇ ಬದುಕು. ಫಲಪ್ರಾಪ್ತಿ ಆಯಿತು ಎನ್ನುವುದರಲ್ಲಿ ಅದು ಕೈಜಾರಿ ಹೋಗಿರುತ್ತದೆ, ನಿರಾಶೆ ಕಾದಿರುತ್ತದೆ. ಆದುದರಿಂದ ನಾವು ನಿರಂತರ ಕೆಲಸದಲ್ಲಿ ತೊಡಗಿರಬೇಕು, ಅದರಲ್ಲಿ ಸಂತೋಷ ಪಡಬೇಕು. ಕೆಲಸದ ನಂತರ ಬರುವ ಜಯ ಅಪಜಯ ಎರಡನ್ನೂ ಸಮಾನವಾಗಿ ಸ್ವೀಕರಿಸಲು ನಮ್ಮ ಮನಸ್ಸು ಸದಾ ಸಿದ್ಧವಿರಬೇಕು. ಅದು ಸಮಾಧಾನ, ಅದರಿಂದ ಶಾಂತಿ, ಅದು ಯೋಗ. ಇನ್ನೊಂದು ಶ್ರೀವಾಣಿ, ಈ ಜಗತ್ತು ಮತ್ತು ಈ ಜಗದೊಡೆಯನ ಮೂಲ ಪುರುಷನ ಅರಿವಿನಿಂದ ನಮ್ಮ ಬದುಕು ಆನಂದಮಯವಾಗುತ್ತದೆ. ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣ ಅಮೂಲ್ಯ, ಅದ್ವಿತೀಯ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ನಾವು ನಮ್ಮ ಜೀವನವನ್ನು ಆನಂದಪೂರ್ಣಗೊಳಿಸಬೇಕು. ಬದುಕಿಗೆ ಬೆಲೆ ಬರುವುದು ವಸ್ತು ಒಡವೆಗಳಿಂದಲ್ಲ, ಆನಂದ ಅನುಭವದಿಂದ. ಅದಕ್ಕೆ ನಾವು ಈ ಜಗತ್ತು ಮತ್ತು ಜಗದಾದಿ ದೇವ ಎರಡನ್ನ ಹರಿಯಲು ಕಲಿಯಬೇಕು. ಹಾಗೆಯೇ ವ್ಯಾಪಾರಿ ಕಾಳು ಕಡಿ ತೂಗುತ್ತಾನೆ. ಈ ಗಿರಾಕಿ ನಮ್ಮವ ಎಂದು ಭಾವಿಸಿದರೆ ತೂಕ ಸರಿಯಾಗೇ ಇರುತ್ತೆ. ಹಾಗಲ್ಲದೆ ಈತ ಬರೀ ಗಿರಾಕಿ ನಮ್ಮವನಲ್ಲ ಅಂತ ಭಾವಿಸಿದರೆ ತೂಕ ತಪ್ಪುತ್ತದೆ. ಕೈ ಅದ್ಭುತ ಚಮತ್ಕಾರ ಮಾಡುತ್ತದೆ. ಅದು ತೂಗುವವನ ತಪ್ಪಲ್ಲ. ನಮ್ಮ ಭಾವ ಬದಲಾದರೆ ತಕ್ಕಡಿ ಹಾಗೆ ಮಾಡುತ್ತೆ. ನಿರ್ಜೀವವಾದ ತಕ್ಕಡಿ ಇಷ್ಟು ಭೇದಭಾವ ಮಾಡುವಾಗ ಮನುಷ್ಯ ಎಷ್ಟು ಮಾಡಲಿಕ್ಕಿಲ್ಲ. ಈ ಭೇದ ಭಾವ ಸಂಪೂರ್ಣ ಅಳಿದಾಗ ನಮ್ಮ ಕರ್ಮಗಳೆಲ್ಲ ಯೋಗ ಕರ್ಮಗಳಾಗುತ್ತವೆ. ಅದೇ ಪೂರ್ಣ ಯೋಗ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿಗಳು. ಹಾಗೇನೆ ನೆಕ್ಸ್ಟ್ ನೋಡೋದಾದರೆ, ಜೀವನದಲ್ಲಿ ಒಂದೇ ನಿಯಮ ಇಟ್ಕೋಬೇಕಂತೆ. ನೇರವಾಗಿ ಮಾತನಾಡಬೇಕು, ಸತ್ಯವನ್ನೇ ಮಾತನಾಡಬೇಕು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡಬೇಕು. ನಿನ್ನವರೆಂದು ಕರೆಸಿಕೊಳ್ಳುವವರು ಅದನ್ನು ಅರ್ಥ ಮಾಡಿಕೊಳ್ತಾರೆ. ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವರು ನಿನ್ನಿಂದ ದೂರವಾಗ್ತಾರೆ, ಅಷ್ಟೇ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೊಂದು ಮಾತುಗಳು. ಇನ್ನೊಂದು, ನಿತ್ಯ ಸತ್ಯ. ಇರುವಷ್ಟು ದಿನ ಜೀವನ. ಈ ದೇಹ ಎಷ್ಟು ಕ್ಷಣಿಕ. ಜಿಮ್ ಆಗಲಿ, ವ್ಯಾಯಾಮ, ವಾಕಿಂಗ್ ಮಾಡಿದರೂ ಉಳಿಯಲ್ಲ ಅಲ್ವಾ? ಪೌಷ್ಟಿಕಾಂಶ ಇರುವ ಶುದ್ಧ ರುಚಿ ಆಹಾರ ತಿಂದರೂ ಬದುಕಲ್ಲ. ಹೆಸರು ಕೀರ್ತಿಯಲ್ಲಿ ರಾರಾಜಿಸ್ತಾ ಇದ್ದರೂ ಬಿಡಲ್ಲ. ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿದ್ದರೂ ಕರುಣೆ ಇಲ್ಲ. ಹಣ ಸಿರಿವಂತಿಕೆ ಕಾವಲಾಗಿ ನಿಂತರೂ ಪ್ರಯೋಜನ ಇಲ್ಲ. ವಿನಯ ಸತ್ಕರ್ಮ ಸದ್ಗುಣಗಳಿಂದ ಕೂಡಿದ್ದರೂ ಕನಿಕರ ಇಲ್ಲ. ಅಪಾರ ಬಂಧು ಬಳಗ ಸ್ನೇಹಿತರ ಹಾರೈಕೆ ಇದ್ದರೂ ಸಮಯದ ವಿಧಿ ಬೆನ್ನತ್ತಿದಾಗ ಎಲ್ಲವೂ ವ್ಯರ್ಥ. ಪಡೆದಷ್ಟೇ ಆಯುಷ್ಯ, ನಡೆದಷ್ಟೇ ಬದುಕು. ಜೀವದ ಮಧ್ಯೆ ಅಜೀವತೆಯನ್ನು ಎದುರಿಸಲು ಸಿದ್ಧರಾಗಬೇಕು ಅಷ್ಟೆ. ನೆರಳಿನಂತೆ ಇರುವ ಸಾವನ್ನು ಅಪ್ಪಿಕೊಂಡು. ಅದಕ್ಕೇನು, ನಮಗೆ ನಾಳೆ ಸಾವು ಬರುತ್ತೆ, ನಾವು ಸಾಯಬೇಕು, ಸಾಯಲೇಬೇಕು ಅಲ್ವ ಹುಟ್ಟಿದ ಮೇಲೆ. ಅದಕ್ಕೆ ಯಾಕೆ ಎಲ್ಲವನ್ನು ಮಾಡ್ತೇವೆ, ಬರೀ ಒಂದು ಏನು ಆಯುಷ್ಯವನ್ನು ಹೆಚ್ಚಿಸೋಕೆ ಅಥವಾ ಆದರೆ ನಮ್ಮನೆ ಬರದಲ್ಲಿ ಬರೆದಿದ್ದಾನೆ, ಬ್ರಹ್ಮ ಏನು ಬರೆದಿದ್ದಾರೆ ಅನ್ನೋದು ಅವರಿಗೆ ಮಾತ್ರ ತಿಳಿದಿರುತ್ತೆ ಅಲ್ವಾ? ಹಾಗೆ ನೆಕ್ಸ್ಟ್ ಎಷ್ಟು ಚೆನ್ನಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಬದುಕಿನ ಬಗ್ಗೆ ಹೇಳಿದ್ದಾರೆ ಅಲ್ವಾ? ಹಾಗೆಯೇ ಈಶ್ವರವಾಣಿ ನೋಡೋಣ. ಬೇರೆಯವರಿಗೆ ತೊಂದರೆ ಕೊಟ್ಟು ನನ್ನ ಹತ್ತಿರ ಸುಖವನ್ನು ಬೇಡದಿರು, ಏಕೆಂದರೆ ಅದು ನಿನಗೆ ಸಿಗುವುದಿಲ್ಲ ಅಂತ ಶಿವದೇವರು ಹೇಳ್ತಾರಂತೆ. ಬೇರೆಯವರಿಗೆ ಸಂತೋಷ ಕೊಟ್ಟು ನಿನ್ನ ನೋವಿನ ಬಗ್ಗೆ ಚಿಂತೆ ಮಾಡಬೇಡ, ಏಕೆಂದರೆ ನಾನು ನಿನ್ನ ಜೊತೆ ಇದ್ದೇ ಇರ್ತೇನೆ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ. ಹಾಗೆಯೇ ನೆಕ್ಸ್ಟ್ ನೋಡೋದು, ಅನ್ನದ ಮಹತ್ವ ಹಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ಇವಿಷ್ಟು ಅರ್ಥಪೂರ್ಣ ಹಿತನುಡಿಗಳು. ಧನ್ಯವಾದಗಳು.